ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಜ್ಯ ಸರ್ಕಾರದಿಂದ ಪಿಂಚಣಿ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ವಿಧವಾ ಪಿಂಚಣಿ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ ಪಿಂಚಣಿ ಆಗಿರಬಹುದು, ಅಂಗವಿಕಲ ಪಿಂಚಣಿ ಆಗಿರಬಹುದು, ಅಥವಾ ನಿಮಗೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಬರ್ತಾ ಇರಬಹುದು. ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ. ಡಿಸೆಂಬರ್ ತಿಂಗಳ ಹಣ ಯಾರ್ಯಾರಿಗೆ ಬಂದಿರಲಿಲ್ವೋ ಅಥವಾ ನವೆಂಬರ್ ತಿಂಗಳ ಹಣ ಯಾರಿಗೆ ಪೆಂಡಿಂಗ್ ಇತ್ತೋ ಅಂತವರಿಗೆ ನಮ್ಮ ರಾಜ್ಯ ಸರ್ಕಾರ ಈಗ ಒಂದು ಗುಡ್ ನ್ಯೂಸ್ನ ಕೊಟ್ಟಿದೆ. ಹಾಗಿದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ನೋಡಿ, ಕರ್ನಾಟಕ ಸರ್ಕಾರದಿಂದ ನಿಮಗೆ ವಿವಿಧ ರೀತಿಯ ಪೆನ್ಷನ್ ಹಣ ಬರ್ತಾ ಇರುತ್ತೆ. ಈಗ ವಿಧವಾ ವೇತನ ಆಗಿರಬಹುದು, ಅಂಗವಿಕಲ ವೇತನ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 65 ವರ್ಷ ಮೇಲ್ಪಟ್ಟಂತವರಿಗೆ ಪ್ರತಿ ತಿಂಗಳು 1500 ರೂಪಾಯಿ ಪೆನ್ಷನ್ ಹಣ ಬರ್ತಾ ಇರುತ್ತೆ. ಅಥವಾ ವೃದ್ಧಾಪ್ಯ ವೇತನ 600 ರೂಪಾಯಿ ಹಣ ಕೂಡ ನಿಮಗೆ ಬರ್ತಾ ಇರುತ್ತೆ. ಈಗ ನವೆಂಬರ್ ತಿಂಗಳ ಹಣ ನಿಮಗೆ ಬಂದಿರೋದಿಲ್ಲ, ಡಿಸೆಂಬರ್ ತಿಂಗಳು ಹಣ ಕೂಡ ಬಂದಿರೋದಿಲ್ಲ. ನಿಮಗೆ ಮನಸ್ಸಲ್ಲಿ ಒಂದು ಟೆನ್ಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ. ಯಾಕಪ್ಪ ನಮ್ಮ ಹಣ ಬರ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ನಮ್ಮಿಂದ ಏನಾದರೂ ಮಿಸ್ಟೇಕ್ ಆಗಿ ಅದಕ್ಕೆ ಹಣ ಬಂದಿಲ್ವಾ ಅಂತ. ಸೊ ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗುತ್ತೆ. ಪ್ರತಿದಿನ ಒಂದಷ್ಟು ಜನ ಹೋಗಿ ಬ್ಯಾಂಕಲ್ಲಿ ಚೆಕ್ ಮಾಡಿಸ್ಕೊತಾ ಇದ್ದಾರೆ. ಪೋಸ್ಟ್ ಆಫೀಸ್ ಬ್ಯಾಂಕಲ್ಲಿ ನಮ್ಮದು ಪಿಂಚಣಿ ಹಣ 2 ತಿಂಗಳಿಂದ ಕೂಡ ಬಂದಿಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ನಮ್ಮದು KYC ಪ್ರಾಬ್ಲಮ್ ಆಗಿದೆಯಾ, ಏನು ಪ್ರಾಬ್ಲಮ್ ಆಗಿದೆ ತಿಳಿಸ್ಕೊಡಿ ಅಂತ. ಸೊ ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸರ್ಕಾರದ ಕಡೆಯಿಂದ ಹಣ ಇನ್ನೂ ಯಾಕೆ ಬಿಡುಗಡೆ ಆಗಿಲ್ಲ, ಇಲ್ಲ ಹಣ ಬಿಡುಗಡೆ ಆಗಿದ್ದು ನಮ್ಮ ಖಾತೆಗಳಿಗೆ ತಲುಪಿಲ್ವಾ ಅನ್ನೋದನ್ನ ಕೂಡ ತಿಳಿಸ್ತೀನಿ. ನೋಡಿ, ಪ್ರತಿ ತಿಂಗಳು ರಾಜ್ಯ ಸರ್ಕಾರದಿಂದ 15ನೇ ತಾರೀಕು ಒಳಗಡೆ ಹಣ ಜಮೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು 3 ಸ್ಕ್ರೀನ್ಶಾಟ್ಗಳನ್ನ ಹಾಕಿರ್ತೀನಿ. ಹೆಸರು ಕೂಡ ಬೇರೆ ಬೇರೆ ಇದೆ, ನೋಡ್ಕೊಳ್ಳಿ. ಅದರಲ್ಲಿ ವೃದ್ಧಾಪ್ಯ ಪಿಂಚಣಿ 600 ರೂಪಾಯಿ ಬರುತ್ತಲ್ಲ, ಅದು 4ನೇ ತಾರೀಕು, 9ನೇ ತಾರೀಕು, 11ನೇ ತಾರೀಕು, 12, 15 ಪ್ರತಿ ತಿಂಗಳು ಕೂಡ 15ನೇ ತಾರೀಕು ಒಳಗಡೆ ಬರುತ್ತೆ. ಬಟ್ ನವೆಂಬರಲ್ಲಿ ಮಾತ್ರ 20ನೇ ತಾರೀಕು ಅಮೌಂಟು ಜಮೆ ಆಗಿದೆ. ಬೇರೆ ಒಬ್ರದ್ದು ಹಾಕ್ತೀನಿ ನೋಡಿ, ಸೇಮ್ ಡೇಟಲ್ಲಿ ಅವರಿಗೆ ವೃದ್ಧಾಪ್ಯ ಪಿಂಚಣಿ 600 ರೂಪಾಯಿ ಏನು ಬರ್ತಾ ಇದೆ ಅದು ಬಂದಿದೆ, ಸೇಮ್ ಡೇಟಲ್ಲಿ ಬಂದಿದೆ. ಬಟ್ ನವೆಂಬರ್ ಲಾಸ್ಟ್ ಡೇಟ್, ಅವ್ರಿಗೂ ಕೂಡ ನವೆಂಬರ್ 20 ಆದಮೇಲೆ ಮತ್ತೆ ವೃದ್ಧಾಪ್ಯ ಪಿಂಚಣಿ ಅಮೌಂಟ್ ಏನಿದೆ ಅದು ಕ್ರೆಡಿಟ್ ಆಗಿಲ್ಲ. ಇನ್ನು ನಾನು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 65 ವರ್ಷ ಮೇಲ್ಪಟ್ಟವರಿಗೆ ಬರುತ್ತಲ್ಲ, ಅದು ಕೂಡ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. 3ರಲ್ಲೂ ನೀವು ನೋಡಬಹುದು ಸೇಮ್ ಡೇಟ್ ಇದೆ. ಒಂದಿನ ಅಥವಾ 2 ದಿನ ಹೆಚ್ಚು ಕಮ್ಮಿ ಇದೆ ಅಷ್ಟೇನೆ. ಬಟ್ ಸೇಮ್ ಡೇಟ್ ಅಲ್ಲಿ 1500 ಒಳಗಡೆ ಬರ್ತಾ ಇತ್ತು. ಆದ್ರೆ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ 20ಕ್ಕೆ ಬಂದಿದೆ. ಅದಾದ್ಮೇಲೆ ನವೆಂಬರ್ ತಿಂಗಳ ಹಣ, ಡಿಸೆಂಬರ್ ತಿಂಗಳು ಪಿಂಚಣಿ ಹಣ ಕೂಡ ಜಮೆ ಆಗಿರೋದಿಲ್ಲ. ಆದ್ರೆ ಪಿಂಚಣಿ ಹಣ ಪಡಿತಾ ಇರುವಂತವರಿಗೆ, ಅಂಗವಿಕಲ ಪಿಂಚಣಿ ಹಣ ಪಡಿತಾ ಇದ್ದಾರೆ ಗೊತ್ತಾ, ಅಂತವರಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಪಿಂಚಣಿ ಹಣ ಬಿಡುಗಡೆ ಆಗಿದೆ. ಅದನ್ನ ಬಿಟ್ಟರೆ ವಿಧವಾ ಪಿಂಚಣಿ ಆಗಿರಬಹುದು, ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ಮತ್ತೊಂದು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಬರುವಂತಹ ಪಿಂಚಣಿ ಆಗಿರಬಹುದು, ಯಾರಿಗೂ ಕೂಡ ಕ್ರೆಡಿಟ್ ಆಗಿರೋದಿಲ್ಲ. ಇದ್ರ ಬಗ್ಗೆ ಅವ್ರನ್ನ ಕೇಳಿದಾಗ ಅವರು ಈ ರೀತಿಯಾಗಿ ಆನ್ಸರ್ನ ಕೊಟ್ಟಿದ್ದಾರೆ. ಸರ್ಕಾರದ ಕಡೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಟೆಕ್ನಿಕಲ್ ಇಶ್ಯೂ ಇಂದ ಹಣ ಬಿಡುಗಡೆ ಅವರು ಮಾಡಿರೋದಿಲ್ಲ. ಆದರೆ ಜನವರಿ ತಿಂಗಳಲ್ಲಿ ಯಾರ್ಯಾರಿಗೆ 2 ತಿಂಗಳ ಹಣ ಬರಬೇಕಾಗಿದೆ ಅದನ್ನೆಲ್ಲ ಕೂಡ ನಾವು ಕ್ರೆಡಿಟ್ ಮಾಡ್ತೀವಿ. ಎಲ್ಲರ ಖಾತೆಗೆ ಒಟ್ಟೊಟ್ಟಿಗೆ 2 ಕಂತಿನ ಹಣ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇಲ್ಲಿವರೆಗೂ ನಿಮಗೆ ವೃದ್ಧಾಪ್ಯ ಪಿಂಚಣಿ ಏನಾದರೂ ಬಂದಿಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಒಂದ್ಸಲ ನಿಮ್ಮದು ಆಧಾರ್ ಅಪ್ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಹಲವಾರು ರೀಸನ್ಸ್ಗಳಿರುತ್ತೆ ಹಣ ಪೆಂಡಿಂಗ್ ಉಳ್ಕೊಳ್ಳೋದಕ್ಕೆ. ಈಗ 10 ವರ್ಷಕ್ಕಿಂತ ಹೆಚ್ಚಿನದಾಗಿ ಯಾರು ತಮ್ಮ ಆಧಾರ್ ಕಾರ್ಡ್ಗಳನ್ನ ನವೀಕರಣ ಮಾಡಿರೋದಿಲ್ವೋ ಅಂಥವ್ರದ್ದು ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಕೂಡ ವಿಷಯ ಬಂದಿದೆ. ಸೊ ಇಲ್ಲಿವರೆಗೂ ಯಾರಾದರೂ ನಿಮ್ಮ ಆಧಾರ್ ಅಪ್ಡೇಟ್ನ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಆಧಾರ್ ಅಪ್ಡೇಟ್ನ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು, ಪಿಂಚಣಿ ಆಗಿರಬಹುದು, ಬೇರೆ ಯೋಜನೆಯ ಹಣಗಳಾದರೂ ಬರದೇ ಇರಬಹುದು. ಹಾಗಾಗಿ ನಿಮ್ಮದು ಆಧಾರ್ ಅಪ್ಡೇಟ್ ಆಗಿದೆಯೋ ಇಲ್ವೋ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ NPCI ಮ್ಯಾಪಿಂಗು ಅದು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಇಷ್ಟು ಕಂತಿನ ಹಣ ನಿಮಗೆ ಕರೆಕ್ಟಾಗಿ ಬಂದಿದೆ ಅಂದರೆ ಮತ್ತೆ ನೀವು ಚೆಕ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಯಾಕಂದರೆ NPCI ಮ್ಯಾಪಿಂಗ್ ಒಂದ್ಸಲ ಆಗಿದ್ರೆ ಲೈಫ್ ಟೈಮ್ ಇರುತ್ತೆ. ಸೊ ಅದಕ್ಕೆ ಮತ್ತೆ ನೀವು NPCI ಮ್ಯಾಪಿಂಗ್ ಮಾಡಿಸೋ ಅವಶ್ಯಕತೆ ಕೂಡ ಇರೋದಿಲ್ಲ. ಇನ್ನು ರಾಜ್ಯ ಸರ್ಕಾರನೇ ಹಣ ಪೆಂಡಿಂಗ್ ಉಳಿಸ್ಕೊಂಡಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲಾಖೆಯ ಕಾಲ್ ಸೆಂಟರ್ಗಳಿಗೆ ಮತ್ತು ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿರೋದಕ್ಕೆ ಅವರು ಈ ರೀತಿಯಾಗಿ ಆನ್ಸರ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಹಣ ಪೆಂಡಿಂಗ್ ಏನಿದೆ ಅದು ಜನವರಿ 10ನೇ ತಾರೀಕು ಒಳಗಡೆ ಬರುತ್ತೆ. ಬೇರೆ ಯಾವುದೇ ಯೋಜನೆಯ ಹಣ ತಡ ಆದರೂ ಕೂಡ ವೃದ್ಧಾಪ್ಯ ಪಿಂಚಣಿ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆಯಡಿ ಪಿಂಚಣಿ, ಅಂಗವಿಕಲ ಪಿಂಚಣಿ ಯಾವುದೂ ಕೂಡ ನಾವು ತಡ ಮಾಡೋದಿಲ್ಲ. 10ನೇ ತಾರೀಕು ಒಳಗಡೆ ಎಲ್ಲರ ಖಾತೆಗೂ ಹಾಕ್ಬಿಡ್ತೀವಿ. ಯಾಕಂದರೆ ಈ ಯೋಜನೆಯ ಹಣ ಕೊಡೋದು ಯಾರು ಬಡವರು ಇರ್ತಾರೋ ಅಥವಾ ಯಾರು ವಯಸ್ಸಾಗಿರುತ್ತೆ, ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇರಲ್ವೋ ಅಂಥವ್ರಿಗೆ ಕೊಡೋದು. ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಲೇಟ್ ಮಾಡೋದಿಲ್ಲ, ಹಣನ ಹಾಕ್ತೀವಿ, ವೆಯ್ಟ್ ಮಾಡಿ ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ 2 ಕಂತಿನ ಹಣ ಯಾರಿಗೆ ಬಂದಿಲ್ವೋ, ನವೆಂಬರ್ ಮಂತ್ದು ಯಾರಿಗೆ ಬಂದಿಲ್ವೋ ಅಂಥವ್ರಿಗೆ ಡಿಸೆಂಬರ್ ಹಣ ಸೇರಿ ಒಟ್ಟಿಗೆ 2 ಕಂತಿಂದು ನಾವು ಹಾಕ್ತೀವಿ. ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 1200 ಪ್ಲಸ್ 1200 2400 ಒಟ್ಟಿಗೆ ಬರುತ್ತೆ. 600 ರೂಪಾಯಿ ಪಡಿತಿರೋಂಥವರಿಗೆ 1200 ರೂಪಾಯಿ ಒಟ್ಟಿಗೆ ಬರುತ್ತೆ. 2 ಕಂತಿಂದು ಒಟ್ಟಿಗೆ ಹಾಕ್ತಾರೆ. ಸ್ವಲ್ಪ ಲೇಟ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಬಟ್ ಹಾಕ್ತಾರೆ. ಜನವರಿ ತಿಂಗಳಲ್ಲಿ ಅವರಿಗೆ ಯಾವುದೇ ರೀತಿಯ ಮೋಸ ಆಗೋದಿಲ್ಲ. 10ನೇ ತಾರೀಕು ಒಳಗಡೆ ಹಣ ಬಂದು ಜಮಾ ಆಗುತ್ತೆ. ಸರ್ಕಾರದಿಂದನೇ ಸ್ವಲ್ಪ ಹಣನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ಇದಿಷ್ಟು ವೃದ್ಧಾಪ್ಯ
ಪಿಂಚಣಿ ಬಗ್ಗೆ ಸಿಕ್ಕಿರುವಂತಹ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.